ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದಾರೆ. ಬೆಂಡೆಕಾಯಿ ಫ್ರೈ ಬಂದು ಇದು ಒಂದು 150ರಿಂದ 200 ಜನಕ್ಕೆ ಒಂದು ಫ್ರೈ ಮಾಡ್ತಾರಂಥದ್ದು. ಇದು ಡಿಫ್ರೆಂಟಾಗಿ ಒಂದು ಡೀಪ್ ಫ್ರೈ ಮಾಡಿಕೊಂಡು ಮತ್ತು ಇದನ್ನು ಒಗ್ಗರಣೆ ಹಾಕಿ ಪಲ್ಯ ಮಾಡೋವಂಥದ್ದು. ಬನ್ನಿ ನೋಡೋಣ ಇದು ಯಾವ ರೀತಿ ಒಂದು ಮಾಡ್ತಾರೆ ಅಂತ ಬಿಟ್ಟು ನೋಡೋಣ. ಇದು ಜಸ್ಟ್ 1.5 ಇಂಚು 2 ಇಂಚು ಕಟ್ ಮಾಡ್ಕೊಂಡು ಮಾಡ್ತಾರೆ. ನೋಡಿ, ಆಯಿಲಲ್ಲಿ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರೆ. 10 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ತೆಗಿಯೋವಂಥದ್ದು. ನೋಡಿ, ಇಷ್ಟು ಮಾತ್ರ ಆದಮೇಲೆ ಇದನ್ನು ತೆಗೆದುಬಿಡ್ತಾರೆ. ನೋಡಿ, ಇದನ್ನು ಫುಲ್ ಬಾಯ್ಲ್ ಮಾಡಿಕೊಂಡು ಈ ಥರ ಈಗ ತೆಗಿತಾ ಇದ್ದಾರೆ. ನೋಡಿ, ಬೆಂಡೆಕಾಯಿ ಅನ್ನೋದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ತೆಗಿತಾ ಇದ್ದಾರೆ. ಇದು ಫುಲ್ ಬಾಯ್ಲ್ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡು ಇದು ತೆಗಿತಾರೆ. ಇದು SLB ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾರಂಥದ್ದು ಒಂದು ಬೆಂಡೆಕಾಯಿ ಫ್ರೈ. ಸ್ನೇಹಿತರೆ ನೋಡಿ, ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಇದು ಡೀಪ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಬೆಂಡೆಕಾಯಿಗೆ ಈಗ ಪಲ್ಯ ಇದು ಒಗ್ಗರಣೆ ಹಾಕ್ತಾ ಇದ್ದಾರೆ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಸಣ್ಣಗೆ ಹಚ್ಚಿರೋ ಅಂಥದ್ದು ಈರುಳ್ಳಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಕರಿಬೇವು ಸೊಪ್ಪೆಲ್ಲ ಚೆನ್ನಾಗಿ ಇದನ್ನು ಈರುಳ್ಳಿ ಕರಿಬೇವು ಸೊಪ್ಪು ಚೆನ್ನಾಗಿ ಇದನ್ನು ಫ್ರೈ ಆದಮೇಲೆ ಮೆತ್ತು ಬಂದಮೇಲೆ ಧನಿಯಾ ಪುಡಿ ನೋಡಿ, ಧನಿಯಾ ಪುಡಿ ಒಂದು 2 ಸೌಟು ಧನಿಯಾ ಪುಡಿ ಹಾಕ್ಕೊಂಡಿದ್ದಾರೆ. ಧನಿಯಾ ಪುಡಿ ಹಾಕ್ಕೊಂಡು ಅದ್ರ ಮೇಲೆಗಡೆ ಗರಂ ಮಸಾಲ ಒಂದು ಸೌಟಷ್ಟು ಹಾಕ್ಕೊಂಡಿದ್ದಾರೆ. ಮತ್ತು ಅದ್ರ ಮೇಲ್ಗಡೆ ಅರ್ಶಿಣ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಚಿಲ್ಲಿ ಪೌಡ್ರು ಒಂದು ಹಿಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈರುಳ್ಳಿ ಅನ್ನೋದು ಫ್ರೈ ಆಗಿದೆ. ಒಂದು 2ರಿಂದ 3 ನಿಮಿಷವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರು. ಫ್ರೈ ಆದಮೇಲೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಶುಂಠಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಶುಂಠಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಒಂದು ಹಿಡಿಯಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, 1 ಹಿಡಿ ಹಾಕ್ಕೊಂಡಿದ್ದಾರೆ. 1 ಹಿಡಿ ಹಾಕ್ಕೊಂಡು ಈಗ ಲಾಸ್ಟಲ್ಲಿ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಹಸಿ ಕೊಬ್ಬರಿ 1 ಕಾಯಷ್ಟು ಹಾಕ್ಕೊಂಡಿದ್ದಾರೆ. 1 ಕಾಯಿ ಹಸಿ ಕೊಬ್ಬರಿ. ನೋಡಿ, ಬೆಂಡೆಕಾಯಿ ಮತ್ತು ಆಗಲೇ ಮಸಾಲ ಹಾಕಿ ಇಟ್ಕೊಂಡಿದ್ರಲ್ಲ, ಈಗ ಇದರಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಸರ್ವ್ ಮಾಡ್ತಾರ. ನೋಡಿ, SLB ಕ್ಯಾಟ್ರಸ್ ಅಲ್ಲಿ ಮಾಡಿರೋಂಥ ವೆಜಿಟೇರಿಯನ್ ಅಡುಗೆಗಳೆಲ್ಲನೂ ಇವರೇ ಮಾಡಿರೋಂಥ. ನುಗ್ಗೆಕಾಯಿ ಚಾಪ್ಸು, ಮತ್ತು ಈ ಬೆಂಡೆಕಾಯಿ ಪಲ್ಯ, ಮತ್ತು ಇದಕ್ಕಿನ ಬೇಳೆ ಸಾರು. ನೋಡಿ, ಇದಕ್ಕಿನ ಬೇಳೆ ಸಾರು, ರಸಮ್ಮು ಮತ್ತು ಸಾಂಬಾರು ಇದೆಲ್ಲನೂ ಇವರು ಮಾಡಿರೋಂಥದ್ದು. ನೋಡಿ, ಬೆಂಡೆಕಾಯಿ ಫ್ರೈ ಅನ್ನೋದು ರೆಡಿ ಆಗಿದೆ. ನೋಡಿ, ಅದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದಾರೆ. ಉಪ್ಪು ಕಡಿಮೆ ಇರೋದ್ರಿಂದ ಉಪ್ಪು ಹಾಕ್ಕೊಂಡು ಈಗ ಇಳಿಸ್ಕೊಳೋ ಅಂಥದ್ದು ಅಷ್ಟೇ. ಬೆಂಡೆಕಾಯಿ ಫ್ರೈ ರೆಡಿ. ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾರೆ. ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಈಗ ಇಳಿಸ್ಕೊತಾ ಇದ್ದಾರೆ. ಬೆಂಡೆಕಾಯಿ ಫ್ರೈ ಅನ್ನೋದು ರೆಡಿ ಆಗಿದೆ. ನೋಡಿ, ಬೆಂಡೆಕಾಯಿ ಫ್ರೈ ಅನ್ನೋದು ರೆಡಿಯಾಗಿದೆ. ಇದು ಒಂದು ಸಖತ್ತಾಗಿತ್ತು. ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ಒಳ್ಳೆ ಡಿಫ್ರೆಂಟಾಗೆ ಮಾಡಿದರು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.